ಆದಷ್ಟು ಜಾಗ್ರತೆ ಮಾಡ್ತೀವಿ. ಬಾಗೂರು ದೇವಸ್ಥಾನಕ್ಕೆ ಈಶ್ವರಾನಂದ ಸ್ವಾಮೀಜಿ ಅವ್ರನ್ನ ಬಿಟ್ಟಿಲ್ಲ, ಒಳಗೆ ಬಿಟ್ಟಿಲ್ಲ ಅಂತ ಒಂದು ಇಶ್ಯೂ ಆಗಿದೆ ಸರ್. ಇಲ್ಲಿಗೆ ದೇವಸ್ಥಾನದೊಳಗೆ, ಲಂಕೇಶ್ವರ ದೇವಸ್ಥಾನದೊಳಗೆ ನನ್ನ ಜೊತೆ ಏನ್ ಮಾತಾಡಿಲ್ಲ ಅವರು. ಅವ್ರು ಬಂದ ತಕ್ಷಣ ಅದೆಲ್ಲ ಶುದ್ಧಿ ಮಾಡಿ ನಂಗೆ ಗೊತ್ತಿಲ್ಲದಿರೋ ವಿಚಾರದ ಮೇಲೆ ಹೆಂಗ್ ರಿಯಾಕ್ಟ್ ಮಾಡ್ಲಿ? ನನ್ನ ನಾಲೆಡ್ಜ್ ಬಂದಿದ್ರೆ ನಾನು ರಿಯಾಕ್ಟ್ ಮಾಡ್ಬೋದು. ನನ್ನ ನಾಲೆಡ್ಜ್ಗೆ ಬಂದಿಲ್ಲ, ಹೆಂಗ್ ರಿಯಾಕ್ಟ್ ಮಾಡಕ್ ಅವ್ರಿಗೆ ಕೇಳಿ. ನೆಕ್ಸ್ಟ್ ಹೇಳಪ್ಪ, ಜಲ್ದಿ ಕೇಳಿ. ಅವರಿಗೆ ಭಾರತ ರತ್ನ ಸಿಕ್ಕಿದೆ, ಅದ್ವಾನಿ ಅವರಿಗೆ ಇವ್ ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವ್ರಿಗೆ. ಅದ್ವಾನಿ ಅವ್ರಿಗೆ ನಮ್ ಕನ್ಸರ್ನ್ ಇರೋ ಕೇಳಿದ್ರಿ ಹೆಂಗಪ್ಪ? ನಾನು ಇವ್ರಿಗೆ ಪತ್ರ ಬರೆದಿದ್ದೆ, ಈಗ ಶಿವಕುಮಾರ್ ಸ್ವಾಮೀಜಿ ಅವರು ಕೊಡ್ರಿ ಅಂತ, ಕೊಟ್ಟಿಲ್ಲ. ನಗರೋತ್ಥಾನ ಯೋಜನೆಯಲ್ಲಿ ಕಾಮಗಾರಿ ಬಿಲ್ ಪಾಸ್ ಮಾಡ್ಲಿಕ್ಕೆ ಅಧಿಕಾರಿಗಳು ಸತಾಯಿಸ್ತಿದ್ದಾರೆ ಅಂತ ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಅವ್ರು ಆತರ ಯಾರು ನಮಗೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಎಂಕ್ವೈರಿ ಮಾಡಿ ಕ್ರಮ ತಗೋತೀವಿ. ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಯಾವಾಗ? ಆದಷ್ಟು ಜಾಗ್ರತೆ ಆಗುತ್ತೆ. ಸರ್ವೆ ಕಂಪ್ಲೀಟ್ ಆಗಿದೆ ಸರ್. ಸರ್ವೆ ನಡೀತಾ ಇದೆ. ಸರ್, ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ ಕೊಡ್ಬೇಕು ಅಂತ ಕೇಳ್ತಾರೆ. ಅವ್ರು ಒಬ್ರು ಆಸ್ಪಿರೆಂಟ್. ಕೇಳೋರ್ಗೆ ಯಾರು ಟಿಕೆಟ್ ಕೇಳಬೇಡಿ ಅಂತ ಹೇಳಕ್ಕಾಗತ್ತೆ? ನಾವು ಟಿಕೆಟ್ ಕೇಳ್ತಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರ ಸಂಖ್ಯೆ ಜಾಸ್ತಿ ಇರ್ತದೆ. ಅಲ್ಟಿಮೇಟ್ಲಿ ಅಲ್ಲಿ ಲೋಕಲ್ ಆಗಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮ ಲೀಡರ್ಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, MLAಗಳು, ಸೋತ್ MLAಗಳು, ಪಾರ್ಲಿಮೆಂಟ್ ಮೆಂಬರ್, ಅವರೆಲ್ಲ ಅಭಿಪ್ರಾಯ ಕೇಳಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.